ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ, ಈ ಭಾನುವಾರದ ಸ್ಪೆಷಲ್ ಎಲ್ಲರ ಮನೆಯಲ್ಲೂ ಹೌದು ಬಾಡೂಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಮಟನ್ ಸಾರು ಆಗಿರ್ಬೋದು, ಚಿಕನ್ ಸಾರು ಆಗಿರ್ಬೋದು, ತರಕಾರಿ ಸಾಂಬಾರು ಆಗಿರ್ಬೋದು, ಯಾವುದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ. ಸೊ ಅದನ್ನು ನಾನು ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಾದರೆ ಕರ್ನಾಟಕದ ಸ್ಪೆಷಲ್ ರಾಗಿ ಬಾಲ್ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಈಸಿಯಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ಶುರು ಮಾಡೋಣ. ನಾನಿಲ್ಲಿ ಮುದ್ದೆ ಮಾಡಬೇಕಾದ್ರೆ ಫಸ್ಟು ಕೊಟ್ರೆಯನ್ನು ರೆಡಿ ಮಾಡ್ಕೋಬೇಕು. ಕೊಟ್ರೆ ಅಂತಂದರೆ ಮುದ್ದೆದು ಗಂಜಿ, ರಾಗಿ ಗಂಜಿ ಅಂತ ಬರುತ್ತಲ್ವ ಅದಕ್ಕೆ ನಾವು ಉತ್ತರ ಕರ್ನಾಟಕದಲ್ಲಿ ಕೊಟ್ರೆ ಅಂತ ಕರಿತೀವಿ. ಫಸ್ಟು ಅದನ್ನು ಮಾಡ್ಕೋಬೇಕು. ಅದಕ್ಕಾಗಿ ನಾನು ಒಂದು ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಮುದ್ದೆನ ಸ್ಪೀಡಾಗಿ ನಾವು ತಿರುಗಿಸ್ಬೇಕಾಗತ್ತೆ, ಗಂಟಿಲ್ದೇ ತಿರುಗಿಸ್ಬೇಕು. ಸೊ ಅದಕ್ಕೋಸ್ಕರ ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಅನುಗುಣಕ್ಕೆ ಯಾವ ಪಾತ್ರೆ ನಿಮಗೆ ಸೆಟ್ ಆಗುತ್ತೋ ಆ ಪಾತ್ರೆಯನ್ನು ನೀವು ತೊಗೊಳ್ಳಿ. ನಾನು ಈ ಅಳತೆದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನಾವು ಇಬ್ಬರು ಇರೋದ್ರಿಂದ ಸೊ 2 ಮುದ್ದೆ ಮಾಡ್ತಾಯಿದ್ದೀನಿ. ನಾನು 2 ಮುದ್ದೆ ಮಾಡೋದ ಅಳತೆಯನ್ನು ಮಾತ್ರ ನಿಮ್ಗೆ ಹೇಳ್ತಿದ್ದೀನಿ. ನೀವು 4 ಮುದ್ದೆ 6 ಮುದ್ದೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ಡಬಲ್ ಆಗಿ ತೊಗೊಳ್ಳಿ. ನಾನಿವಾಗ 2 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು 2 ಮುದ್ದೆ, ನನಗೊಂದು ನನ್ನ ಗಂಡನಿಗೊಂದು. ಸೊ ಹಾಗಾಗಿ ನಾನು 2 ಮುದ್ದೆ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಗ್ಲಾಸ್ ನೀರನ್ನು ನಾನಿವಾಗ ಸೇರಿಸ್ಕೋತಾ ಇದ್ದೀನಿ. ಹೇಳಿದ್ನಲ್ವ, ಕೊಟ್ರೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಕೊಟ್ರೆ ಅಂತಲೇ ಕರಿತೀವಿ. ಕೊಟ್ರೆ ಅಂದರೆ ರಾಗಿ ಗಂಜಿ. ಆ ರಾಗಿ ಗಂಜಿ ಕರೆಕ್ಟಾಗಿ ಬಂತು ಅಂದರೆ ಮುದ್ದೆ ಗಂಟಿಲ್ಲದೆ ಬರುತ್ತೆ. ನೀವು ಇದೇ ಪ್ರೋಸೆಸ್ಸಲ್ಲಿ ಮಾಡಿ. ಫಸ್ಟ್ ಟೈಮ್ ಮಾಡ್ತಿರೋರು ಇದೇ ಅಳತೆಯಲ್ಲಿ ತೊಗೊಂಡು ಟ್ರೈ ಮಾಡಿ. ಓಕೆನಾ? ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಸೊ ಇದಕ್ಕೆ ನಾವಿವಾಗ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಅನ್ನೋದಕ್ಕಿಂತ 1/4 ಟೀ ಸ್ಪೂನನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಮುದ್ದೆ ಟೇಸ್ಟಿಯಾಗಿ ಸಿಗುತ್ತೆ. ಈ ಮಕ್ಕಳು ಮನೇಲಿದ್ದಾಗ ಬರೀ ಮುದ್ದೆನ ತಿನ್ನಿಸಿದ್ರು ನಡೆಯುತ್ತೆ ಅಲ್ವಾ? ಅವರು ಟೇಸ್ಟಿಯಾಗಿ ಬಂತು ಅಂದರೆ ಮುದ್ದೆನೇ ತಿಂದುಬಿಡ್ತಾರೆ. ಸೊ ನನ್ನ ಮಗಳಿಗೂ ಕೂಡ ಮುದ್ದೆ ಅಂದರೆ ತುಂಬ ಇಷ್ಟ. ಸೊ ಅವಳಿಗೂ ತಿನ್ನಿಸ್ಬೇಕಾದ್ರೆ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ತುಪ್ಪದಲ್ಲೇ ಅದ್ಬಿಟ್ಟು ಅವಳಿಗೆ ಮುದ್ದೆಯನ್ನು ಕೊಡ್ತೀನಿ, ತಿಂತಾ ಇರ್ತಾಳೆ ಒಂದು ಬೌಲಲ್ಲಿ ಹಾಕಿದ್ರೆ. ಇದಕ್ಕೆ ನಾನಿವಾಗ 1/4 ಟೀ ಸ್ಪೂನ್ ನಾನು ಉಪ್ಪನ್ನು ಹಾಕಿದ್ದೀನಿ. ಇದು ಇವಾಗ ಒಂದು 5 ನಿಮಿಷದಲ್ಲಿ ಕುದಿಯುತ್ತೆ. ಬಾಯ್ಲ್ ಆಗಬೇಕು, ಫುಲ್ಲು ವಾಟರ್ ಬಾಯ್ಲ್ ಆಯಿತು ಅಂದರೆ ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಾನು ಹೇಳ್ತೀನಿ. ಇವಾಗ ಇದು 1-2 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟು ಇದು ಬಾಯ್ಲ್ ಆಗೋಷ್ಟೊತ್ತಿಗೆ ನಾವು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಬನ್ನಿ, ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಟೋಟಲ್ 4 ಸ್ಪೂನ್ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, 4 ಟೀ ಸ್ಪೂನ್ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ದೇ ಕಲಗಿಸಿ. ಈಗ ಇಲ್ಲೇ ನೀವು ಮೇನ್ ಇಂಪಾರ್ಟೆಂಟ್ ಕಲಿಯೋದು ಇಲ್ಲೇ. ಇದು ನಾವು ತಣ್ಣೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ನೀರು ಬಾಯ್ಲ್ ಆಗಿದ ತಕ್ಷಣ ಹಿಟ್ಟು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ಚೆನ್ನಾಗಿ ಗಂಟಿಲ್ದೇ ಕಲಿಸ್ಕೋಬೇಕಾಗತ್ತೆ. ನೀವು ಬಿಸಿ ನೀರಿಗೆ ಹಿಟ್ಟು ಹಾಕೋಕ್ಕೆ ಹೋದರೆ ಗಂಟು ಆಗಿಬಿಡುತ್ತೆ. ಇದನ್ನೇ ನಾವು ಮಿಸ್ಟೇಕ್ ಮಾಡ್ತಾ ಇರೋದು. ಸೊ ಫಸ್ಟು ಮುದ್ದೆ ಮಾಡಬೇಕಾದ್ರೆ ಇದೇ ಮೇನ್ ಪ್ರೋಸೆಸ್. ನಾವು ಕೊಟ್ರೆನ ರೆಡಿ ಮಾಡ್ಕೋತೀವಲ್ಲ, ಇದೇ ಇಂಪಾರ್ಟೆಂಟ್. ಇದನ್ನು ನೀವು ಗಂಟಿಲ್ದೇ ಬಿಸಿನೀರಿಗೆ ಹಾಕಿದ್ರೆ ಬೇಗ ಬಾಯ್ಲ್ ಆಗೋದ್ರಿಂದ ಒಂದು ಚಿಕ್ಕ ಗಂಟು ಕೂಡ ನಿಮಗೆಲ್ಲೂ ಸಿಗಲ್ಲ ಮುದ್ದೆಯಲ್ಲಿ. ಸೊ ಇದೇ ಮೇನ್ ಪ್ರೋಸೆಸ್. ಸೊ ಇವಾಗ ನೀರು ಬಾಯ್ಲ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಕೊತ ಕುದೀತಾ ಇದೆ. ನಾನು ಆದಷ್ಟು ಉತ್ತರ ಕರ್ನಾಟಕ ಭಾಷೆನೇ ಟ್ರೈ ಮಾಡ್ತಿರ್ತೀನಿ. ಬಟ್ ಮನೇಲಿ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಅಷ್ಟು ಫ್ಲೂಯೆಂಟಾಗಿ ಬರ್ತಾಯಿಲ್ಲ. ನಾನು ಬೆಂಗಳೂರು ಭಾಷೆನೇ ಜಾಸ್ತಿ ಮಾತಾಡ್ತಾ ಇರೋದು. ಇವಾಗ ಇದನ್ನು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಇವಾಗ ಬಾಯ್ಲ್ ಆಗಿರುವಂಥ ವಾಟರ್ಗೆ ಇದನ್ನು ಸೇರಿಸ್ಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ನಿಮಗೆ ಗೊತ್ತಾಗುತ್ತೆ, ಒಂದು ಹದಕ್ಕೆ ಬಂದುಬಿಡುತ್ತೆ ಕೊಟ್ಟರೆ. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ತಿಕ್ಕಾಗೋಕ್ಕೆ ಶುರುವಾಯಿತು, ಅಂದರೆ ಗಟ್ಟಿ ಆಗೋಕ್ಕೆ ಶುರುವಾಯಿತು. ನೋಡ್ತಾ ಇರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಅದು ಕುದಿಯೋಕ್ಕೆ ಶುರುವಾಯಿತು ಅಂದರೆ ಕೈಗೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ನೋಡ್ತಾ ಇರ್ಬೋದು, ಗಟ್ಟಿ ಆಗ್ತಾ ಇದೆ. ತಿರುಗಿಸ್ತಾನೆ ಇರಿ. ಒನ್ ಮೋರ್
ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ ನೋಡಿ, ಗಟ್ಟಿ ಆಗೋಕ್ಕೆ ಶುರು ಆಗೇ ಹೋಯಿತು ನೋಡಿ, ಇಷ್ಟು ತಿಕ್ಕಾಗಿ ಬಂದಿದೆ. ಇದು ಪರ್ಫೆಕ್ಟಾಗಿ ಒಂದು ಹದಕ್ಕೆ ಬಂತು ಅಂದರೆ ಮುದ್ದೆ ಸೂಪರಾಗಿರುತ್ತೆ. ಚಂದ್ರು ಅವ್ರು ಹೇಳ್ದಾಗೆ ಒನ್ ಮೋರ್ ಅಂತ ತಿಂತಾ ಇರ್ಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ ಮುದ್ದೆ. ಬಾಳೆಹಣ್ಣು ನೋಡ್ತಾ ಇರ್ಬೋದು ನೀವು, ಬಾಳೆಹಣ್ಣು ಯಾವ ಥರ ತುಂಡಾಗುತ್ತೋ ಆ ಥರ ಮುದ್ದೆ ಕೂಡ ಅಷ್ಟು ಸಾಫ್ಟಾಗಿ ಬರುತ್ತೆ. ನಮ್ಮ ಕಡೆ ಬಾಳೆಹಣ್ಣಿನ ಥರನೇ ಮುದ್ದೆ ಮಾಡು ಅಂತಲೇ ಹೇಳ್ತಾರೆ. ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನಿವಾಗ ಒಂದು ಗ್ಲಾಸ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಳ್ಳಿ, ಯಾಕಂದರೆ ಮತ್ತೆ ಪುನಃ ನಾವು ಹಿಟ್ಟು ಹಾಕ್ಕೋಬೋದು. ನಿಮಗೆ ಯಾವ ಮುದ್ದೆ ಗಟ್ಟಿ ಬೇಕು ಅಥವಾ ಸಾಫ್ಟಾಗಿ ಬೇಕು ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದು ಮುಳುಗೋ ಥರ ಹಿಟ್ಟಾಕ್ಬಿಟ್ಟು ಮುಳುಗೋ ಥರ ಇದನ್ನು ಮೇಲೆ ಕೊಟ್ಟರೆ ಏನು ಬರುತ್ತಲ್ವ ಅದನ್ನು ಸ್ವಲ್ಪ ಚಿಮ್ಮಿಸಿ. ಜಾಸ್ತಿ ಮುದ್ದೆ ಮಾಡಬೇಕಾದ್ರೆ ನಾವು ಈ ಥರ ಮೇಲೆ ಎತ್ತಿ ಉಯ್ಯೋ ಥರ ಇರೋದೇ ಇಲ್ಲ. ಯಾಕೆ ಅಂತಂದರೆ ಹಿಟ್ಟಾಗಿದ ತಕ್ಷಣ ಅದು ಮುಳುಗ್ಬಿಡುತ್ತೆ. ಇದನ್ನು ಮುಳುಗೋ ಥರ ಮಾಡೋದ್ರಿಂದ ಹಿಟ್ಟು ಒಳಗಡೆ ಏನು ಹಸಿ ಹಿಟ್ಟನ್ನು ಹಾಕಿದ್ದೀವಲ್ವ ಇದು ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇಲೆಗಡೆ ಕೆಳಗಡೆ ಫುಲ್ ಬಾಯ್ಲ್ ಆಗುತ್ತೆ. ನಮಗೆ ಬೇಗ ಬೇಯೋದಕ್ಕೂ ಕೂಡ ಟೈಮ್ ಅಷ್ಟು ತೊಗೊಳ್ಳೋದಿಲ್ಲ. ಇವಾಗ ಇದು ಆಗಿದೆ, ನೋಡ್ತಾ ಇರ್ಬೋದು ನೀವು. ಆ ಥರ ಪದರ ಎಲ್ಲ ಬಿಡ್ತಾ ಇದೆ, ಅಂದರೆ ಮೇಲೆ ಒಂದು ಲೇಯರ್ ಥರ ಬರುತ್ತೆ ಕೊಟ್ಟರೆ ಮೇಲೆ. ಆ ಲೇಯರ್ ಥರ ಬಂತು ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಒಂಥರ ಗಂಜಿ ಬಿಳಿದು ಒಂಥರ ಯಾವ ಥರ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದೇ ಗೊತ್ತಾಗ್ತಾ ಇಲ್ಲ. ಬಿಳಿ ಲೇಯರ್ ಥರ ಬರುತ್ತೆ. ಅದು ಬಂತು ಅಂದರೆ ಮಾತ್ರ ಮುದ್ದೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಮುದ್ದೆ ಏನು ಹಿಟ್ಟಿರುತ್ತಲ್ವ ಅದನ್ನು ಒಡೆದ್ಬಿಟ್ಟು ಈ ಥರ ಸ್ಪೀಡಾಗಿ ತಿರುಗಿಸ್ತಾ ಇರಬೇಕು. ಐ ಫ್ಲೇಮಲ್ಲೇ ಇರಬೇಕು. ತಿರುಗಿಸ್ತಾ ಇರಬೇಕಾದ್ರೆ ಐ ಫ್ಲೇಮಲ್ಲಿ ಇತ್ತು ಅಂದರೆ ಬೇಗ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ನಾನು ತಿರುಗಿಸ್ತಾ ಇರಬೇಕಾದ್ರೇ ಗಟ್ಟಿ ಆಗ್ತಾನೆ ಇದೆ. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸ್ಮೆಲ್ ಬರ್ತಾ ಇರುತ್ತೆ, ಸೂಪರಾಗಿ ಬರುತ್ತೆ ಸ್ಮೆಲ್ಲು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇನ್ನೊಂದು ಅಂದರೆ ನಾನು ತಿರುಗಿಸ್ತಾ ಇರಬೇಕಾದ್ರೇ ಬಾಣಲಿ ಹಿಟ್ಟನ್ನು ಬಿಡ್ತಾ ಹೋಗುತ್ತೆ, ಅಷ್ಟು ಚೆನ್ನಾಗಿ ಕೊಟ್ಟರೆ ಬೆಂದಿದೆ ನೋಡಿ. ಅದು ಅಂಟ್ತಾನೇ ಇಲ್ಲ ಬಾಣಲಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಎಣ್ಣೆ ತುಪ್ಪ ಇದೆಲ್ಲ ಹಾಕಿದ್ರೂ ಇಷ್ಟು ಪರ್ಫೆಕ್ಟಾಗಿ ಬರಲ್ಲ. ಕೊಟ್ಟರೆ ಚೆನ್ನಾಗಿ ಬೆಂದಿದೆ ಅಂದರೆ ಯಾವ ಎಣ್ಣೆನೂ ಬೇಡ, ಯಾವ ತುಪ್ಪನೂ ಬೇಡ, ಬೆಣ್ಣೆನೂ ಸತಿಗೂ ಬೇಡ. ಆಲ್ಮೋಸ್ಟು ಸಿಟಿಯಲ್ಲಿರೋರೆಲ್ಲ ಎಣ್ಣೆ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ. ಅದು ಯಾಕಂಗೆ ಆ್ಯಡ್ ಮಾಡ್ತಾರೋ ದೇವರಾಣೆಗೂ ನಂಗೆ ಗೊತ್ತಿಲ್ಲ. ಮುದ್ದೆ ಮಾಡೋದು ಒನ್ ಟೈಮ್ ಕಲಿತ್ರೆ ಲೈಫ್ ಲಾಂಗ್ ಕಲಿತಾನೇ ಇರಬೇಕು ಅಂತದ್ದು ಏನೂ ಇಲ್ಲ ಅಲ್ವಾ. ಒಂದು ಸರಿ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಬಂದೇ ಬಿಡುತ್ತೆ. ಒನ್ ಟೈಮ್ ಹಾಳಾಗಿ ಬಿಡಿ, ತಲೆ ಕೆಡಿಸ್ಕೊಬಿಡಿ, ಮತ್ತೆ ಪುನಃ ಟ್ರೈ ಮಾಡಿ, ಬಂದೇ ಬರುತ್ತೆ. ಇದು ನಾನು ಅಮ್ಮನಿಂದ ಕಲ್ತಿದ್ದು. ನಮ್ಮಮ್ಮ ಮಾತ್ರ ಸೂಪರಾಗಿ ಮುದ್ದೆ ಮಾಡ್ತಾರೆ, ಕೈಗೆ ಅಂಟೋದೇ ಇಲ್ಲ ಗೊತ್ತಾ. ನಾವಿವಾಗ ಎಣ್ಣೆ ತುಪ್ಪ ಎಲ್ಲ ಹಾಕಿ ಮಾಡಿದ್ರೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಸೊ ನಾನು ಮನೇಲಿ ಚಿಕ್ಕವಳಿದ್ದಾಗಿನೂ ಕೂಡ ನಾನು ಮುದ್ದೆ ಮಾಡೋದು ಕಲ್ತಿದ್ದೀನಿ. ಸೊ ಹಾಗಾಗಿ ನಾನು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ನಾನು ಹಾಕ್ಕೊಂಡಿದ್ದು ಸ್ವಲ್ಪ ತೆಳು ಆಯಿತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಇದು ಹಿಟ್ಟನ್ನು ಹಾಕಿದ್ದೀನಿ. ಯಾಕಂದರೆ ಮಟನ್ ಸಾಂಬಾರಲ್ವ, ಸ್ವಲ್ಪ ಗಟ್ಟಿ ಬಂತು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನೀವು ತಿರ್ಸ್ತಾ ಇರಬೇಕಾದ್ರೆ ನೋಡ್ಬೋದು ಯಾವ ಅದಕ್ಕೆ ಬಂದಿದೆ ಹೇಗೆ ಅಂತ ನೋಡ್ತಾ ಇರ್ಬೋದು. ಸೊ ಆವಾಗ ನಿಮ್ಗೆ ಎಷ್ಟು ಹಿಟ್ಟು ಬೇಕು ಅಷ್ಟನ್ನು ನೀವು ಸೇರಿಸ್ಬೋದು. ಹಿಟ್ಟನ್ನು ಸೇರಿಸಿ ಒಂದು 20 ಸೆಕೆಂಡ್ಸ್ ಹಾಗೇ ಬಿಟ್ಟರೆ ಸಾಕು, ಬೇಗ ಬೇಯುತ್ತೆ ಹಿಟ್ಟು. ರಾಗಿ ಹಿಟ್ಟು ಹೇಳಬೇಕಾ, ಸ್ವಲ್ಪ ಬಿಸಿನೀರು ಬಿದ್ರೇ ಆ ಥರ ತಿಕ್ನೆಸ್ ಬಂದುಬಿಡುತ್ತೆ. ಸ್ವಲ್ಪ ಒಂದು 20 ಸೆಕೆಂಡ್ಸ್ ಹಾಗೇ ಬಿಟ್ಬಿಡಿ, ಸ್ವಲ್ಪ ಬೇಯ್ಕೊಳ್ಳುತ್ತೆ. 1 ಇಂಚು ಬೇಯ್ಕೊಳ್ಳುತ್ತೆ ಅಷ್ಟೇ. ನಮಗೆ ಏನು ಬಾಣಲಿ ಅಲ್ಲಿ ಇರುತ್ತಲ್ವ 1 ಇಂಚು ಬೇಯ್ಕೊಳ್ಳುತ್ತೆ. ನಾವು ಆವಾಗವಾಗ ತಿರ್ಸ್ತಾ ಇತ್ತು ಅಂದರೆ ಚೆನ್ನಾಗಿ ಮುದ್ದೆ ಬೇಯ್ಕೊಳ್ಳುತ್ತೆ. ನೋಡ್ಬೋದು ಇವಾಗ ನೀವು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೀವು ಹಸಿ ಒದ್ದೆ ಕೈಯನ್ನು ಮಾಡಿಕೊಂಡು ಅದನ್ನು ಮುಟ್ಟಿ ನೋಡಿ, ಒಂಥರ ಬಾಳೆಹಣ್ಣಿನ ಥರ ಬಂದಿರುತ್ತೆ, ಕೈಗೆ ಅಂಟೋದೇ ಇಲ್ಲ. ಬೆಣ್ಣೆ ಆದರೂ ಒಂದು ಇದರಲ್ಲಿ ಅಂಟು ಬಿಡುತ್ತೇನೋ, ಮುದ್ದೆ ಅಂಟೋದೇ ಇಲ್ಲ. ನೀವು ಪರ್ಫೆಕ್ಟ್ ಶೇಪಲ್ಲಿ ಬಂದುಬಿಡುತ್ತೆ ಮುದ್ದೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬಾಳೆಹಣ್ಣಿನ ಥರ ಇದೆ, ಕೈಯಲ್ಲಿ ಒಂದು ಚೂರು ಎಲ್ಲೂ ಅಂಟುತ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ರಾಗಿ ಬಾಲ್ನ ರೆಡಿ ಮಾಡೋಣ ಬನ್ನಿ. ನಾನು ಚಪಾತಿ ಮಾಡ್ತೀನಲ್ವ ಅದೇ ಮಣೆಯನ್ನು ತೊಗೊಂಡಿದ್ದೀನಿ. ನಮ್ಮ ಕಡೆ ಮುದ್ದೆ ಮಾಡೋದೇ ಬೇರೆ ಥರ ಬರುತ್ತೆ, ಅದನ್ನು ನಾವು ಕೈಮಣೆ ಅಂತ ಕರಿತೀವಿ. ಆ ಕೈಮಣೆಯಲ್ಲಿ ನಾವು ಮಾಡ್ತೀವಿ ಮುದ್ದೆನ. ಬಟ್ ಇಲ್ಲಿ ನನಗೆ ಸಿಟಿಯಲ್ಲಿ ಅದು ಸಿಕ್ಕಿಲ್ಲ.
ಇದನ್ನೇ ನಾನು ಕೈಮಣೆ ಅಂತ ಅಂದ್ಕೊಂಡು ಇದ್ರ ಮೇಲೇ ನಾನು ಮುದ್ದೆನ ರೆಡಿ ಮಾಡ್ತೀನಿ. ನೀವು ಬೇಕಾದರೆ ಪ್ಲೇಟಲ್ಲೂ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಮಣೆ ಮೇಲೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಈ ಥರ ರಾಗಿ ಬಾಲ್ ಸೈಜಲ್ಲಿ ಬರೋ ಥರ ಮುದ್ದೆ ಬರೋ ಥರ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಮುದ್ದೆ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಕೈಗೆ ಒಂಚೂರು ಏನೂ ಟಚ್ ಆಗ್ತಾಯಿಲ್ಲ, ಬೆಣ್ಣೆ ಥರ ಬಂದಿದೆ ನೋಡಿ. ವಾವ್, ಇದ್ರ ಜೊತೆ ನಿಜವಾಗ್ಲೂ ನನಗೆ ಬಸ್ಸಾರು ಇದ್ದಿದ್ರೆ ಮಾತ್ರ, ಹುರುಳಿಕಾಳು ಬಸ್ಸಾರು ಬರುತ್ತಲ್ವ, ಅದು ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ. ಬಸ್ಸಾರು ಕೇಳಿದ್ರೇ ಸಾಕು ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ಹಿಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಲ್ವಾ. ಸೊ ಒಂದು ಸರಿ ಕಲಿಯೋ ತನಕ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ. ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಆಯಿತಾ. ಸೊ ನಾನು ಮಾಡಿರೋ ಮುದ್ದೆ ರೆಡಿಯಾಗಿದೆ. ಎಸ್ ನೋಡಿದ್ರಲ್ವ ಮುದ್ದೆನ ಯಾವ ರೀತಿಯಾಗಿ ಈಸಿಯಾಗಿ ಎಣ್ಣೆ ತುಪ್ಪ ಬೆಣ್ಣೆ ಇಲ್ದೇ ಹೇಗೆ ಮಾಡೋದು ಅಂತ. ಐ ಹೋಪ್ ಗೈಸ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್.